ನಿಮಿಷ. ನಮ್ಮ ತಾಲೂಕಿನ ಎಲ್ಲ ಹಿಂದೂಪರ ಸಂಘಟನೆಗಳು ಮತ್ತು ವಿಶ್ವ ಹಿಂದೂ ಪರಿಷತ್ನ ಮತ್ತು RSS ಸಂಘಟನೆ ಎಲ್ಲ ಸೇರಿ ಪೂರ್ವ ಸಭೆಯನ್ನು ಮಾಡಿದ್ದಾರೆ. ಇದೇ ತಿಂಗಳು ಒಂದು ಡೇಟ್ನ ಫಿಕ್ಸ್ ಮಾಡಿ ಮಾನ್ಯ ಮಹಾಚೇತನ ಶಿವಾಜಿ ಜಯಂತಿ ಮಾಡಬೇಕಂತ ನನ್ನ ಕರೆದು ಡಿಸ್ಕಷನ್ ಮಾಡಿದ್ದಾರೆ. ಎಲ್ಲ ನನ್ನ ಹಿಂದೂ ಮಿತ್ರರಿಗೆ, ಹಿಂದೂ ಪರ ಸಂಘಟನೆಗಳಿಗೆ ಹಾಗೂ ಹಿಂದೂ ಮಹಾಸಮಾಜಕ್ಕೆ ಹೊಂದಿಸುತ್ತಾ ಇದೇ ತಿಂಗಳು 29ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಸಕಲ ಸೌಲಭ್ಯಗಳನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಒಬ್ಬ ಶಾಸಕನಾಗಲ್ಲ, ಒಬ್ಬ ಹಿಂದೂ ಆಗಿ ತಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಎಲ್ಲ ನನ್ನ ಹಿಂದೂ ಮಹಾಪ್ರಭುಗಳು ಈ ಚಾಲನೆಗೆ ಬಂದು ದೊಡ್ಡ ಮಟ್ಟಕ್ಕೆ ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ಸೇರಿ ಈ ಶೋಭಾಯಾತ್ರೆಯನ್ನು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡಬೇಕಂತ, ಶಿವಾಜಿ ಜಯಂತಿಯನ್ನು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡಬೇಕಂತ ಈ ಮೂಲಕ ತಮ್ಮ ಶಾಸಕರಾಗಿ ನಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮಾಮೂಲಿ ಬೇಡಿ. ಹಲೋ, ಎಲ್ಲಡ ಬಂದೀಗ? ಹಾಂ 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 ಬಿಟ್ಟು ಹೇಳಿ. ನಮಸ್ತೆ ಸರ್. ಸರಿ ಸರಿ ನಾವು ಯಶಸ್ವಿ ಆಗಬೇಕಾದ್ರೆ ನಾವು ಪ್ರತಿ ಬಾರಿನೂ ಈ ಭಾಗದಿಂದನೇ ನಮ್ಮ ಕಾರ್ಯಕ್ರಮಗಳು, ಸಭೆಗಳು, ಪೂರ್ವ ಸಭೆಗಳೆಲ್ಲ ನಡೆದಿದ್ದು ಇದೇ ಭಾಗದಿಂದ, ಇದೇ ಜಾಗದಿಂದಾನೆ. ಯಾಕಂದರೆ ನಮಗೇನಂದರೆ ಇದು ಪ್ರವಾಸಿ ಮಂದಿರ ಒಂಥರ ಲಕ್ಕಿ ಏರಿಯಾ ಆಗಿದೆ, ಅದೃಷ್ಟದ ಸಂಕೇತ ಆಗಿದೆ. ಯಾಕಂದರೆ ನಾವು ಶಿವಾಜಿ ಜಯಂತಿ ಮಾಡಬೇಕಂದ ತಕ್ಷಣ ಮೊದಲನೇ ಪ್ರಯತ್ನ ಇಲ್ಲಿಂದನೇ ಪ್ರಾರಂಭ ಮಾಡೋದು. ಅದರ ಪೂರ್ವಭಾವಿ ಸಭೆ ನಡೆಸೋದು ಇದೆ ಇಲ್ಲೇ. ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂಥ, ಮೊನ್ನೆ ಯಾವುದೋ ಕಾರಣದಿಂದ ಮಾಜಿ ಆಗಿರ್ತಾರೆ, ಆದರೆ ನಮ್ಗೆ ಯಾವಾಗಲೂ ಅವರು ಲೋಕಸಭಾ ಸದಸ್ಯರು ಕೋಲಾರ ಜಿಲ್ಲೆಗೆ ಆಗಿರ್ತಕ್ಕಂಥ ಮುನ್ಸಾಮಣ್ಣವ್ರು ಬಂದಿದ್ದಾರೆ. ಅವರಿಗೆ ಮುಳುಬಾಗಿಲಿನ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ಹಾಗೂ ಹಿಂದೂ ಪರ ಸಂಘಟನೆಗಳ ಕಡೆಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಭೆ ಭಾಗವಹಿಸಿದ್ದಾರೆ. ಈಗ ಕಾರ್ಯಕ್ರಮದ ದಿನಾಂಕವನ್ನು ನಾವು ನಿಗದಿ ಮಾಡಬೇಕಾಗಿತ್ತು. ಆದರೆ ನಿಗದಿ ಮಾಡಬೇಕಾಗಿರ್ತಕ್ಕಂಥ ಸಂಬಂಧದಲ್ಲಿ ನಾವು ಸುಮಾರು ವಿಚಾರಣೆಗಳನ್ನು ಗಣನೆಗೆ ತಗೊಂಡಿದ್ದೇವೆ. ಯಾಕಂದರೆ ಈಗ ತಾನೇ PUC ಎಕ್ಸಾಮ್ ಸ್ಟಾರ್ಟ್ ಆಗಿದೆ. 17ರಿಂದ SSLC ಎಕ್ಸಾಮ್ ಇರುತ್ತೆ. 19ಗೆ ನಮ್ಮ ಹೊಸ ವರ್ಷ ಆಚರಣೆ ಇರುತ್ತೆ. ತದನಂತರ 3ನೇ ದಿವಸ ನಮ್ಮದು ವರ್ಷ ತೊಡಕು ಇರುತ್ತೆ. ಆ ಭಾನುವಾರ ನಾವು ಮನೆಯಲ್ಲೇ ಎಲ್ಲ ವರ್ಷ ತೊಡಕು ಮಾಡಿಕೊಳ್ಳೋಣ. 29ನೇ ತಾರೀಕು ಭಾನುವಾರ ಬರುತ್ತೆ. ಆ ದಿನ ನಾವು ಶಿವಾಜಿ ಜಯಂತಿ ಆಚರಣೆ ಮಾಡೋಣ ಅಂಥೇಳಿ ಎಲ್ಲ ನಮ್ಮ ಒಕ್ಕಲಿನಿಂದ ಒಂದು ಅಭಿಪ್ರಾಯ ಬಂದಿರುತ್ತೆ. ದಯವಿಟ್ಟು ಆ ದಿನ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ದಯವಿಟ್ಟು ಸಲಹೆ ಸೂಚನೆಗಳಿದ್ದರೆ ಕೊಡ್ರಿ. ಯಾಕೆಂದರೆ ಪಕ್ಕದಲ್ಲಿ ನಮಗೆ ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾದಂಥ ವ್ಯಕ್ತಿಗಳು ಬಂದಿದ್ದಾರೆ. ಅವರ ಸಭೆಗೂ ಅಡಚಣೆ ಆಗಿದ್ದೀರಾ, ನಾವು ಈ ಸಭೆಯನ್ನು ಮುಂದುವರಿಸಬೇಕಾಗತ್ತೆ. ದಯವಿಟ್ಟು ಇದನ್ನು ಅನ್ಯತಾ ಭಾವಿಸಬಾರ್ದು. ನಾವು ಶಿಸ್ತಿನಲ್ಲಿ ಹೆಸರಿಟ್ಕೊಂಡಿರುವಂಥ ಸಂಘಟನೆಯವರು ಆ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಡೀಲಿ. 29ನೇ ತಾರೀಕು ನಾವೇನು ನಿಗದಿ ಮಾಡ್ಕೊಂಡಿದ್ದೀವೋ ಆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಮ್ಮ ಕೋಲಾರ ಜಿಲ್ಲಾ ಭಾಜಪ ಅಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿಯವರು ಸಹ ಇದ್ದಾರೆ. ಅವರು ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ನಾವು ಪಾಲಿಸೋಣ. ಈಗ ತಾನೇ ನಮ್ಮ ಹಿಂದೂ ಮುಖಂಡರಾದಂಥ KS ಸತೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಮುಳುಬಾಗಿಲಿನಲ್ಲಿ ಎಲ್ಲ ಹಿಂದೂ ಪರ ಕೆಲಸಗಳಿಗೆ, ಚಟುವಟಿಕೆಗಳಿಗೆ ಸಾಥ್ ನೀಡ್ತಿರ್ತಕ್ಕಂಥ ಮಾರ್ವಾಡಿಗಳ ಸಂಘ ಅಂತ ಏನಿದೆಯೋ ಅಶೋಕ್ ಭಾಯ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಅಶೋಕ್ ಭಾಯ್ ಅವರು ಮುಂದೆ ಬರಬೇಕು. ಯಾಕಂದರೆ ನಮಗೆ ನೀವು ಮೂಲ ಪ್ರೇರಿತರು. ದಯವಿಟ್ಟು ಬನ್ನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ತಮ್ಮ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳೆಲ್ಲ ನೀಡಿ